ಓಂ ಶಾಂತಿ. ದಿನಾಂಕ ಆಗಿದೆ 1/11/2025. ನೀವು ಈ ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಿ. ಇಡೀ ವಿಶ್ವಕ್ಕೆ ತಂದೆಯ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ. ಈ ಹೊಸ ದೈವಿ ರಾಜಧಾನಿಯು ಪುನಃ ಸ್ಥಾಪನೆಯಾಗುತ್ತಿದೆ. ಈಗ ಅನೇಕ ಧರ್ಮಗಳ ವಿನಾಶವಾಗಬೇಕಾಗಿದೆ. ಯುದ್ಧವು ಅವಶ್ಯವಾಗಿ ಆಗುವುದು. ಇದರ ನಂತರ ದೈವಿ ರಾಜಧಾನಿಯು ಬರುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಆತ್ಮಗಳೇ ಓದುತ್ತೀರಿ. ಯೂನಿವರ್ಸ್ ಎಂದರೆ ವಿಶ್ವವೆಂದಾಗಿದೆ. ಈಗ ಕಾಯಿದೆ ಅನುಸಾರ ಯೂನಿವರ್ಸಿಟಿ ಶಬ್ದವು ನೀವು ಮಕ್ಕಳದಾಗಿದೆ. ಇದು ಆತ್ಮಿಕ ಯೂನಿವರ್ಸಿಟಿ ಆಗಿದೆ. ಇದೊಂದೇ ಈಶ್ವರೀಯ ಯೂನಿವರ್ಸಿಟಿ ಆಗಿದೆ. ಎಲ್ಲ ಆತ್ಮಗಳಿಗೆ ಇಲ್ಲಿ ವಿದ್ಯೆಯೂ ಸಿಗುತ್ತದೆ. ನಿಮ್ಮ ಈ ಸಂದೇಶವು ಯಾವುದಾದರೊಂದು ಪ್ರಕಾರದಲ್ಲಿ ಎಲ್ಲರಿಗೆ ಅವಶ್ಯವಾಗಿ ತಲುಪಬೇಕು. ವಿಶ್ವದಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಈ ಸಮಯದಲ್ಲಿ ಪತಿತರಾಗಿದ್ದಾರೆ. ಇದು ಚೀಚಿ ಪ್ರಪಂಚ, ದುಃಖಧಾಮವಾಗಿದೆ. ಅವರನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವವರು ಒಬ್ಬರೇ ತಂದೆಯಾಗಿದ್ದಾರೆ. ಹೇಗೆ ನೀವು ಆತ್ಮಗಳಿದ್ದೀರೋ ಹಾಗೆಯೇ ತಂದೆಯೂ ಇದ್ದಾರೆ. ಅವರು ದೊಡ್ಡ ಗಾತ್ರದಲ್ಲಾಗಲಿ ಅಥವಾ ಚಿಕ್ಕ ಗಾತ್ರದಲ್ಲಾಗಲಿ ಇಲ್ಲ. ಅವರು ಸಹ ಆತ್ಮನೇ ಆಗಿದ್ದಾರೆ. ಆದರೆ ಪರಮಾತ್ಮ ಸುಪ್ರೀಂ ಆಗಿದ್ದಾರೆ. ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ, ಏಕೆಂದರೆ ಆತ್ಮನನ್ನು ಪರಮಪಿತನೇ ಮುಕ್ತಿಯಲ್ಲಿ ಕಳುಹಿಸಿದರು. ಆದ್ದರಿಂದ ಅವರನ್ನೇ ನೆನಪು ಮಾಡುತ್ತಾರೆ. ಆತ್ಮನೇ ತಮ್ಮ ಪ್ರಧಾನವಾಗಿದೆ. ಯಾವಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬಂದು ಬಿಡುವರೋ ಆಗ ಅವರು ಹಿಂತಿರುಗಿ ಹೋಗಬೇಕಾಗಿದೆ. ಅಲ್ಲಿಯವರೆಗೆ ಯಾರೆಲ್ಲ ಪಾತ್ರಧಾರಿಗಳು ಉಳಿದುಕೊಂಡಿರುವರೋ ಎಲ್ಲರೂ ಬರುತ್ತಾ ಇರುತ್ತಾರೆ. ಸತ್ಯಯುಗದಲ್ಲಿ ಯಾವ ರಾಜಧಾನಿ ಇತ್ತೋ ಅದು ಈಗ ಸ್ಥಾಪನೆಯಾಗುತ್ತಿದೆ. ಎಲ್ಲರೂ ವರ್ಗಾಯಿತರಾಗುವಿರಿ. ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನ ತರಗತಿಗೆ ವರ್ಗಾಯಿತರಾಗುತ್ತೀರಿ. ಎಲ್ಲಿಯೇ ನೀವು ಭಾಷಣ ಮಾಡುತ್ತೀರೆಂದರೆ ಈ ಲಕ್ಷ್ಮೀನಾರಾಯಣದ ಚಿತ್ರವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಿ. ಇದರಲ್ಲಿ ದಿನಾಂಕವು ಅವಶ್ಯವಾಗಿ ಬರೆಯಲ್ಪಟ್ಟಿರಲಿ. ಹೊಸ ವಿಶ್ವದ ಆರಂಭದಿಂದ 1250 ವರ್ಷಗಳವರೆಗೆ ಈ ವಂಶಾವಳಿಯ ರಾಜ್ಯವಿತ್ತು. ಈ ದೇವತಾ ಧರ್ಮವಿದ್ದಾಗ ಮತ್ತಾರೂ ಇರಲಿಲ್ಲ. ಈಗ ಮತ್ತೆ ಆ ಧರ್ಮವು ಸ್ಥಾಪನೆಯಾಗುತ್ತಿದೆ. ಉಳಿದೆಲ್ಲರ ವಿನಾಶವಾಗಬೇಕಾಗಿದೆ. ಯಾರು ಉತ್ತೀರ್ಣರಾಗುವರೋ ಅವರು ವಿಜಯ ಮಾಲೆಯ ಮಣಿಯಾಗುತ್ತಾರೆ. ಮತ್ತಾರೂ ಈ ಮಾಲೆಯನ್ನು ತಿಳಿದುಕೊಂಡಿಲ್ಲ. ನೀವೇ ತಿಳಿದುಕೊಂಡಿದ್ದೀರಿ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಇದು ಅಜಪಾಜಪವಾಗಿದೆ. ನೀವು ಶಬ್ದದಿಂದ ದೂರ ಹೋಗಬೇಕಾಗಿದೆ. ತಂದೆಯ ಆದೇಶವೇ ಆಗಿದೆ ಮನ್ಮನಾ ಭವ. ಯಾವಾಗ ನೀವು ಸಂಪೂರ್ಣ ತಮೋಪ್ರಧಾನರಾಗಿ ಬಿಡುತ್ತೀರೋ ಆಗ ನಾನು ಸರಿಯಾದ ಸಮಯದಲ್ಲಿ ಬರಬೇಕಾಗುತ್ತದೆ. ಸಾಧಾರಣ ತನುವಿನಲ್ಲಿಯೇ ಬರುತ್ತೇನೆ. ಬಂದು ನಾನು ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸುತ್ತೇನೆ. ಮನುಷ್ಯರು ದುಃಖಿಯಾಗಿ ಉಳಿಯಬಾರದೆಂದು ಪ್ರಾಕೃತಿಕ ವಿಕೋಪಗಳು ಸಹ ಇಷ್ಟು ಜೋರಾಗಿ ಬರುತ್ತವೆ. ಅವು ಎಲ್ಲರನ್ನೂ ಸಮಾಪ್ತಿ ಮಾಡಿಬಿಡುತ್ತವೆ. ಬಾಂಬ್ಗಳು ಏನೇನೂ ಇಲ್ಲ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬೇಕು. ಬಹಳಷ್ಟು ವಿಚಾರಗಳಿವೆ. ನಾವು ದೇವತಾ ಪೂಜ್ಯರಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ಈಗ ನಿಮಗೆ ಪ್ರಕಾಶತೆಯ ಕಿರೀಟವಿಲ್ಲ. ಯಾವಾಗ ಆತ್ಮವು ಪವಿತ್ರವಾಗುವುದೋ ಆಗ ಈ ಶರೀರವನ್ನು ಬಿಟ್ಟುಬಿಡುತ್ತದೆ. ತಮ್ಮ ಸ್ಥಿತಿಯನ್ನು ಈ ರೀತಿ ಅಚಲ ಮತ್ತು ನಿರ್ಭಯವನ್ನಾಗಿ ಮಾಡಿಕೊಳ್ಳಬೇಕು. ಅದರಿಂದ ಅಂತಿಮ ವಿನಾಶದ ದೃಶ್ಯವನ್ನು ನೋಡುವಂತಿರಬೇಕು. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ತೇರ್ಗಡೆಯಾಗಿ ವಿಜಯ ಮಾಲೆಯ ಮಣಿಗಳಾಗಬೇಕಾಗಿದೆ. ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವ ಸರ್ವಶ್ರೇಷ್ಠ ಭಾಗ್ಯಶಾಲಿ ಭವ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಚೈತನ್ಯ ರಾಜಕುಮಾರರ ಸೇವೆಯನ್ನು ಸ್ವಯಂ ಭಗವಂತನೇ ಮಾಡುತ್ತಾರೆ. ತಮ್ಮ ಹರ್ಷಿತ ಮುಖ ಚಹರೆಯಿಂದ ಸರ್ವ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವುದು ಸತ್ಯ ಸೇವೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.